ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ RCB ನಾಳೆಗೆ ಮ್ಯಾಚ್ ಇರುವಂತದ್ದು ಬಿಗ್ಗೆಸ್ಟ್ ರೈವಲ್ರಿ. ಯಾಕಪ್ಪ ಅಂತ ಕೇಳೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಆಗ್ತಾ ಇರುವಂತದ್ದು ಈ ಬಾರಿಯ ಟೇಬಲ್ ಟಾಪರ್ಸ್ ಗಳು ಡಾಮಿನೇಟ್ ಲಾಸ್ಟ್ 3 ಗೇಮ್ಸ್ ನೋಡ್ತಾ ಇದ್ರೆ ಲಾಸ್ಟ್ ಗೇಮ್ ಅಲ್ಲಿ ಅದು ಮುಂಬೈ ಇಂಡಿಯನ್ಸ್ ನ ಜಸ್ಟ್ 11 ಓವರ್ ಅಲ್ಲಿ 150 ರನ್ಸ್ ನ ಇವರು ಹೊಡೆದು, ಅದು ಕೂಡ ಎಂತ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವಂತ ಮುಂಬೈ ಇಂಡಿಯನ್ಸ್ ಬೂಮ್ರಾ, ಬೋಲ್ಟ್, ದೀಪಕ್ ಚಹರ್, ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ಇರುವಂತ ಬೌಲಿಂಗ್ ಅಟ್ಯಾಕ್ ನ ಆ ರೀತಿ ಹಾರ್ದಿಕ್ ಪಾಂಡೆ ಇವ್ರನ್ನ ಇನ್ಕ್ಲೂಡ್ ಹಾಕೊಂಡಿರುವಂತ ಮುಂಬೈ ಬೌಲಿಂಗ್ ಅಟ್ಯಾಕ್ ಗೆ ಆ ರೀತಿ 150 ರನ್ಸ್ ನ ಹೊಡೆದಿರುವಂತ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾವು ಆಟಾಡ್ತಿರುವಂತದ್ದು. ಅಂಡ್ ಬ್ಯಾಟಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೂರ್ಯವಂಶಿ ಅಂಡ್ ಜೈಸ್ವಾಲ್ ಅವರು ಒನ್ ಆಫ್ ದ ಅಲ್ಟಿಮೇಟ್ ಕಾಂಟ್ರಿಬ್ಯೂಷನ್ ರಾಜಸ್ಥಾನ್ ರಾಯಲ್ಸ್ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಅದಕ್ಕಾಗಿ ಈ ಬಾರಿ ಟೇಬಲ್ ಟಾಪರ್ ಆಗಿರೋದ್ರಿಂದ ನಮ್ಮ RCB ನ ಎದುರಿಸ್ತಾ ಇರುವಂತದ್ದು ನಾಳೆ ಅದು ಎಲ್ಲಿ ಅಂತ ಗುವಾಹಟಿಯಲ್ಲಿ ಆಗ್ತಿರುವಂತದ್ದು. RCB ಅಂಡ್ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಯಿಂಗ್ 11 ನ ಕಂಪ್ಯಾರಿಸನ್ ಯಾವ ರೀತಿ ಇರುತ್ತೆ, ಎಷ್ಟು ಸ್ಟ್ರಾಂಗೆಸ್ಟ್ ಹಾಕೊಂಡು ಬರಬಹುದು, ಏನಾದ್ರು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಟೀಮ್ ಅಲ್ಲಿ ಏನಾದ್ರು ಪ್ಲೇಯಿಂಗ್ 11 ಅಲ್ಲಿ ಚೇಂಜಸ್ ಆಗತ್ತಾ ಅನ್ನೋದು ಎಲ್ಲವನ್ನು ನಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂತ ವಿಡಿಯೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟಿಂಗ್ ಡೆಪ್ತ್ ಕಡೆ ಅಂಡ್ ಪ್ಲೇಯಿಂಗ್ 11 ಕಡೆ ಕಂಪ್ಯಾರಿಸನ್ ಸ್ಟ್ರೇಟ್ ಆಗಿ ಹೋಗೋದಾದ್ರೆ ಜೈಸ್ವಾಲ್ ಅಂಡ್ ವೈಭವ್ ಸೂರ್ಯವಂಶಿ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಲೆಫ್ಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್, ಒನ್ ಆಫ್ ದ ಬೆಸ್ಟ್ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿ ರಾಜಸ್ಥಾನ್ ರಾಯಲ್ಸ್ ಅಷ್ಟು ಟೇಬಲ್ ಟಾಪ್ ಅಲ್ಲಿ ಇರಲಿಕ್ಕೆ ಮೋಸ್ಟ್ ವಾಂಟೆಡ್ ಕಾರಣ ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಅಂಡ್ ಯಶಸ್ವಿ ಜೈಸ್ವಾಲ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಗ್ರೇಟೆಸ್ಟ್ ಅವರು ಕಾಂಟ್ರಿಬ್ಯೂಷನ್ ನ ಕೊಡ್ತಾ ಇರುವಂತದ್ದು ಬ್ಯಾಟ್ ಇಂದ. ಅದಕ್ಕಾಗಿ ಅವರು ಅಲ್ಟಿಮೇಟ್ ಹಾಕೊಂಡು ಓಪನಿಂಗ್ ಪೇರೆ ಆಟ ಆಡ್ತಿರುವಂತದ್ದು ಜೈಸ್ವಾಲ್ ಅವರು ಒನ್ ಆಫ್ ದ ಸಾಲಿಡ್ ಬ್ಯಾಕ್ ನ ಕೊಡ್ತಿರುವಂತದ್ದು. ಅಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಕಡೆ ಬರೋದಾದ್ರೆ ಪಿಲ್ ಸಾಲ್ಟ್ ಅಂಡ್ ಕಿಂಗ್ ಕೊಹ್ಲಿ ಅವರು. ನನ್ನ ಪ್ರಕಾರ ಕಿಂಗ್ ಕೊಹ್ಲಿ ಅವರಂತೂ 100% ಈ ಮ್ಯಾಚ್ ನ ಅಲ್ಟಿಮೇಟ್ ಹಾಕೊಂಡು ಲಾಸ್ಟ್ ತನಕ ವಿನ್ ಮಾಡಿಸುವಂತ ಕೇಪಬಿಲಿಟಿ ಅಂಡ್ ಒನ್ ಆಫ್ ದ ಬಿಗ್ ಸ್ಕೋರ್ ಈ ಮ್ಯಾಚ್ ಅಂತ ಎಕ್ಸ್ಪೆಕ್ಟೇಷನ್ ಇರುವುದಂತೂ ಹೌದು ಕಿಂಗ್ ಕೊಹ್ಲಿ ಅವರಿಂದ. ಯಾಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಬೇಗನೆ ಔಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಕಿಂಗ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಸರ್ವೈವ್ ಆಗ್ತಾರೆ ಇದು ಕೊನೆ ತನಕ ಆಟ ಆಡ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರುವಂತದ್ದು. ಅಂಡ್ ಇಲ್ಲಿ ಈ ಕಡೆ ಬರೋದಾದ್ರೆ ಪಿಲ್ ಸಾಲ್ಟ್ ಅವರು ಗ್ರೇಟೆಸ್ಟ್ ಫಾಸ್ಟ್ ಸ್ಟಾರ್ಟ್ ನ ಕೊಡುವಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಪಿಲ್ ಸಾಲ್ಟ್ ಅವರು. ನನ್ನ ಪ್ರಕಾರ ಇವರಿಬ್ರು ಕಾಂಬಿನೇಷನ್ ಎರಡು ಟೀಮ್ದು ಕೂಡ ಸಿಕ್ಕಾಪಟ್ಟೆ ಟಫ್ ಆಗಿರುವಂತದ್ದು. ಅಂಡ್ ನಂಬರ್ 3 ಕಡೆ ಹೋಗೋದಾದ್ರೆ ನಂಬರ್ 3 ಅಲ್ಲಿ ನಮ್ ಕಡೆ ಬರೋದಾದ್ರೆ DDP ಅವ್ರು ಬರೋದು, ಇವ್ರ ಕಡೆ ನೋಡೋದಾದ್ರೆ ಧ್ರುವ್ ಜುರೆಲ್ ಅವ್ರನ್ನ ಇಟ್ಕೊಳ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಧ್ರುವ್ ಜುರೆಲ್ ಅವರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ, ಅದಕ್ಕಾಗಿ ಈ ಬಾರಿ ಅವ್ರದ್ದು ಡೌನ್ ಆಗಿರುವಂತದ್ದು. ನನ್ನ ಪ್ರಕಾರ ನಮ್ ಕಡೆ ಬರೋದಾದ್ರೆ DDP ಅವರಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು. ಬ್ಯಾಟಿಂಗ್ ಅಲ್ಲಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಪರ್ಫಾರ್ಮೆನ್ಸ್ ಈ ಬಾರಿ ಯಾವ ರೀತಿ ಕ್ಯಾರಿ ಮಾಡ್ತಾ ಇರೋದಂತ ರಂಜಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ ಯಾವ ರೀತಿ ಆಟ ಆಡಿದ್ರು ಅದೇ ಬ್ಯಾಟಿಂಗ್ ಫ್ಲೋನ ಹ್ಯೂಜ್ ರನ್ಸ್ ನ ಅವ್ರು ಮಾಡ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ DDP ಅವರು ಒನ್ ಆಫ್ ದ RCB ಗೆ ಇವರಿಂದ ಹೆಚ್ಚಿನದಾಗಿ ಮಿಡ್ಲ್ ಆರ್ಡರ್ ಅಲ್ಲಿ ಸ್ಟ್ರೆಂತ್ ಬರ್ತಾ ಇರುವಂತದ್ದು. ಅಂಡ್ ನಂಬರ್ 4 ಅಲ್ಲಿ ಹೋದ ರಿಯಾನ್ ಪರಾಗ್ ವರ್ಸಸ್ ರಜತ್ ಪಟ್ಟಿದಾರ್, ಇಲ್ಲಂತೂ 100% ಕ್ಯಾಪ್ಟನ್ ಆಗಿರುವಂತವ್ರು ಇಬ್ರು ಕೂಡ. ರಜತ್ ಅವರಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತ ಎರಡಲ್ಲೂ ಕೂಡ ಒನ್ ಆಫ್ ದ ಹ್ಯೂಜ್ ಸ್ಟ್ರೈಕ್ ರೇಟ್ 200+ 300 ಹತ್ತತ್ರ ಸ್ಟ್ರೈಕ್ ರೇಟ್ ರಜತ್ ಪಟ್ಟಿದಾರ್ ಅವರು ಆಟ ಆಡಿರುವಂತಾರೆ. ಅಂಡ್ ಈ ಕಡೆ ರಿಯಾನ್ ಪರಾಗ್ ಅವರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗದೆ ಇದ್ರು ಸ್ವಲ್ಪ ಅಪ್ಪಿ ತಪ್ಪಿ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು. ಅಂಡ್ ಇಲ್ಲೂ ಕೂಡ ನಮ್ಮ ರಾಯಲ್ ಚಾನ್ಸ್ ಗಡನೆ ಮೇಲ್ಗೈ ಇರುವಂತದ್ದು. ಅಂಡ್ ಈ ಕಡೆ ಶಿಮ್ರನ್ ಹೆಟ್ಮೈರ್ ಅಂಡ್ ಟೀಮ್ ಡೇವಿಡ್ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಂತೂ 100% ಟೀಮ್ ಡೇವಿಡ್ ಅವರು ಗನ್ ಫೀಲ್ಡರ್ ಒಂದ್ ಕಡೆಗೆ ಹೋದ ಇನ್ನಿಂಗ್ಸ್ ಯಾವ ರೀತಿ ಹೊಡೆದಿರುವಂತ CSK ವಿರುದ್ಧ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ನ ಆಟ ಆಡಿರುವಂತ ಟೀಮ್ ಡೇವಿಡ್ ಅವರು ಅಂತಾನೆ. ಆ ನೋಬಲ್ ನಂತರ ಯಾವ ರೀತಿ ಕಮ್ ಬ್ಯಾಕ್ ಮಾಡಿರುವಂತದ್ದು, ಯಪ್ಪ ಅವರೇ ಒಂದೊಂದು ಕಬ್ಬನ್ ಪಾರ್ಕ್ ಹೊಡೆಯುವಂತ ಸಿಕ್ಸಸ್ ಗಳು ಹ್ಯೂಜ್ ಸಿಕ್ಸಸ್ ಇಂದ ಡೀಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವರು. ಇಲ್ಲೂ ಕೂಡ ಟೀಮ್ ಡೇವಿಡ್ ಅವ್ರಿಗೆ ಕೊಡೋದಂತ ಹೌದು. ಆಮೇಲೆ ಫೆರೇರಾ ಅವರು ಬರ್ತಾರೆ ನಮ್ ಕಡೆ. ಜಿತೇಶ್ ಶರ್ಮಾ ಅವ್ರು ಅಂತಾನೆ ಹೇಳ್ಬೋದು. ಜಿತೇಶ್ ಶರ್ಮಾ ಅವ್ರು ಹೆಚ್ಚಿನದಾಗಿ ಯಾಕಪ್ಪ ಅಂತ ಹೇಳೋದು ಅಷ್ಟೊಂದು ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಸಿಗ್ಲಿಲ್ಲ ಈ ಕಡೆ ರಾಜಸ್ಥಾನ್ ಕಡೆನೂ ಅಷ್ಟೇ ಅಂಡ್ ನಮ್ ಕಡೆನೂ ಅಷ್ಟೇ. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅವರಿಂದ ಗೊತ್ತಾಗಲ್ಲ. ಅಂಡ್ ಜಿತೇಶ್ ಶರ್ಮಾ ಅವ್ರಿಗೆ ಹೆಚ್ಚಿಂದ ಕೊಡೋದಂತ ಹೌದು. ಅಂಡ್ ರವೀಂದ್ರ ಜಡೇಜಾ ವರ್ಸಸ್ ರೊಮ್ಯಾರಿಯೋ ಶೆಫರ್ಡ್ ಅವ್ರ ಅಂತಾನೆ, ಅಥವಾ ಕೃಣಾಲ್ ಪಾಂಡ್ಯ ಯಾರನ್ನ ಇಟ್ಕೊಂಡು ಜಡೇಜಾ ಅವರು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಜೋಫರ್ ಆರ್ಚರ್ ವರ್ಸಸ್ ರೊಮ್ಯಾರಿಯೋ ಶೆಫರ್ಡ್ ಅಂತ ಇಟ್ಕೊಂಡು ಕೂಡ ರೊಮ್ಯಾರಿಯೋ ಶೆಫರ್ಡ್ ಅವರು ಬೌಲಿಂಗ್ ವಿತ್ ಬ್ಯಾಟಿಂಗ್ ಇಂದ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ. ನೆಕ್ಸ್ಟ್ ಅಲ್ಲಿ ಬರ್ಗರ್ ಅವ್ರು ಬರ್ತಾರೆ ನಮ್ ಕಡೆ ಹೋದಾದ್ರೆ ಭುವಿ ಅವ್ರ ಎಕ್ಸ್ಪೀರಿಯನ್ಸ್ ಭುವಿ ಅವರು ಅಂತ 100% ಹೌದು. ಅಂಡ್ ತುಷಾರ್ ದೇಶ್ ಪಾಂಡೆ ವರ್ಸಸ್ ಎಸ್ ಡುಫಿ ಅವ್ರು ಬರ್ತಾರಂತ ಆರ್ ಜಾಶ್ ಹೆಜಲ್ವುಡ್ ಅವರು. ಇದ್ರಲ್ಲೂ ಕೂಡ 100% ಡುಫಿ ಅವರು ಆರ್ ಜಾಶ್ ಹೆಜಲ್ವುಡ್ ಅವರೇ. ನೆಕ್ಸ್ಟ್ ಅಲ್ಲಿ ಸಂದೀಪ್ ಶರ್ಮಾ ವರ್ಸಸ್ ಇಲ್ಲಿ ಮಂಗೇಶ್ ಆರ್ ಅಭಿನಂದನ್ ಸಿಂಗ್. ಅಭಿನಂದನ್ ಸಿಂಗ್ ಅವ್ರಿಗೆ ಯಾಕೆ 2 ಮ್ಯಾಚ್ ಆಯ್ತು ನನ್ನ ಪ್ರಕಾರ
ಕೊಟ್ಟಿದ್ದಾರೆ ನನ್ನ ಪ್ರಕಾರ ವಿಕೆಟ್‌ನ ಹಾಕಿರುವಂತದ್ದು ಅಂಡ್ ಆದ್ರೆ ರನ್ಸ್‌ನ ಹೆಚ್ಚಿನದಾಗಿ ಲೀಕ್ ಮಾಡಿರುವಂತ ನನ್ನ ಪ್ರಕಾರ ಮಂಗೇಶ್ ಅವ್ರನ್ನ ಹಾಕೊಂಡ್ರೆ ಅವ್ರು ಒನ್ ಆಫ್ ದ ಬೆಸ್ಟ್ ಆಲ್ ರೌಂಡರ್ ಒನ್ ಆಫ್ ದ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿನೂ ಇರುವಂತದ್ದು. ಡೆತ್ ಅಲ್ಲಿ ವಾಂಚುವಂತ ಕೇಪಬಿಲಿಟಿ ಅಂಡ್ ಲೆಫ್ಟ್ ಹ್ಯಾಂಡ್ ಫೇಸರ್ ಆಗಿರೋದ್ರಿಂದ ನನ್ನ ಪ್ರಕಾರ ಹೆಚ್ಚಿನದಾಗಿ ಯಶ್ ಡೇಲ್ ಅವರ ಪಕ್ಕಾ ರಿಪ್ಲೇಸ್‌ಮೆಂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಮಂಗೇಶ್ ಯಾದವ್ ಅವರು. ನಮ್ಮ ಆರ್-ಸಿ-ಬಿ ಅವ್ರನ್ನೊಂದು ನನ್ನ ಪ್ರಕಾರ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುವಂತದ್ದು ಮಂಗೇಶ್ ಯಾದವ್ ಅವ್ರನ್ನ ಯಾರ್ ಬದಲಿದಾಗಿ ಅಂತ ಹೇಳೋದಾದ್ರೆ ಅಭಿನಂದನ್ ಸಿಂಗ್ ಬದಲಿದಾಗಿ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ನಮ್ಮ ಆರ್-ಸಿ-ಬಿಗೆ ಅಂತಾನೆ ಹೇಳ್ಬೋದಾಗಿದೆ. ಏನಾದ್ರು ಟ್ರೈ ಮಾಡಿದ್ರೆ ನಮ್ಮ ಆರ್-ಸಿ-ಬಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಪ್ಲೇಯಿಂಗ್ 11 ನನ್ನ ಪ್ರಕಾರ ಚೇಂಜಸ್ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದೇ ವಿನ್ನಿಂಗ್ ಫ್ಲೋನಲ್ಲಿ ಹೋಗ್ತಾ ಇರೋದ್ರಿಂದ ನೋಡಿ ಯಾವ ರೀತಿ ಆಗುತ್ತೆ ಅಂತ. ಅಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್. ರಾಜಸ್ಥಾನ್ ರಾಯಲ್ಸ್ ಟೇಬಲ್ ಟಾಪರ್ ಆಗಿ 3 ವಿನ್ ಅವ್ರು 4ನೇ ಮ್ಯಾಚ್ ನಮ್ಮ ಆರ್-ಸಿ-ಬಿ ಆಡ್ತಾ ಇರ್ತಿರುವಂತದ್ದು 3ನೇ ಮ್ಯಾಚ್ ಯಾವ ರೀತಿ ಆಗುತ್ತೆ ನಮ್ಮ ಆರ್-ಸಿ-ಬಿ ಮೇನ್ ಅಕೌಂಟ್ ಸೂರ್ಯವಂಶಿನಿ ಯಾವ ರೀತಿ ತೆಗಿತಾರೆ ಜೈಸ್ವಾಲ್ ಅವ್ರನ್ನ ಅವ್ರ ಮೇಲೆ ನಿಂತ್ಕೊಂಡಿರೋ ಅಂತಾನೆ ಹೇಳ್ಬೋದಾಗಿದೆ. ಅವ್ರು ಯಾವ ರೀತಿ ಆಟ ಆಡ್ತಾರೋ ರಾಜಸ್ಥಾನ್ಗೆ ಅಷ್ಟು ಈಸಿ ಆಗುತ್ತೆ. ಅವ್ರು ಎಷ್ಟು ಬೇಗ ನಾವು ತೆಗಿತೇವೆ ನಮ್ಗೆ ಅಷ್ಟು ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪ್ಲೇಯಿಂಗ್ 11 ಕಡೆ ಹೋಗೋದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲಿಂಗ್ ಅಲ್ಲಿ ಕೂಡ ಅಲ್ಟಿಮೇಟ್ ಸ್ಟ್ರಾಂಗ್ ಹಾಕೊಂಡಿರುವಂತದ್ದು 2 ಮ್ಯಾಚ್ ಕಂಪ್ಯಾರಿಟಿವ್ಲಿ ನೋಡ್ತಾ ಇರೋ ಮಟ್ಟಿಗೆ ಇವ್ರದ್ದು ಕೂಡ ಸ್ಟ್ರಾಂಗ್ ಇಲ್ಲ ಅಂತಲ್ಲ ಒನ್ ಆಫ್ ದ ಬೆಸ್ಟ್ ಇರುವಂತ ಬೌಲಿಂಗ್ ಅಟಾಕ್ ಆದ್ರೆ ಎಕ್ಸ್ಪೀರಿಯನ್ಸ್ ಹೆಚ್ಚಿನದಾಗಿರುವಂತದ್ದು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋದಾದ್ರೆ. ಅಂಡ್ ಈ ಕಡೆ ಬ್ಯಾಟಿಂಗ್ ಡೆಪ್ತ್ ಕಡೆ ಬರೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಡೆಪ್ತ್ ಇರುವಂತದ್ದು ಅಂಡ್ ಇವ್ರು ಓಪನಿಂಗ್ ಜೋಡಿ ಒನ್ ಆಫ್ ದ ಬೆಸ್ಟ್ ಇರುವಂತ ರಾಜಸ್ಥಾನ್ ರಾಯಲ್ಸ್ ಒಂದೇ ಗೇಮ್ ಅವ್ರದಷ್ಟೇ ಹಿಟ್ಟಿಂಗ್ ಒಂದು ಬಿಟ್ಟು ಮತ್ತೆ ಏನೂ ಇಲ್ಲ. ಓಪನರ್ಸ್ ಅವ್ರಿಬ್ಬರನ್ನ ತೆಗೆದ್ರೆ ಮುಗಿತು ಅವ್ರ ಕತೆ ಡೆಮಾಲಿಶ್ ಆಗಿ ಹೋಗ್ತಾರೆ ಕೆಳಗಡೆ ಬಿದ್ದೋಗ್ತಾರೆ. ಅಂಡ್ ನಮ್ಮ ಆರ್-ಸಿ-ಬಿ ಕೆಳಗಡೆ ಬಿದ್ರು ಕೂಡ ಬೇಗನೆ ಮೇಲ್ಗಡೆ ಬರ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಅಂಡ್ ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ಲೈನಪ್ ಇರುವಂತ ಎಕ್ಸ್ಪೀರಿಯನ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಗಳು ಅಂತಾನೆ ಹೇಳ್ಬೋದಾಗಿದೆ. ಯಾವ ರೀತಿ ಆಗುತ್ತೆ ನೋಡುವ. ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಾಳೆ ಮ್ಯಾಚ್ ನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಯ್ತು. ನಿಮ್ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ನೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.